ಲೇ ಮಗನೇ, ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ. ಕಾಲಿಗ್ ನೋವಿದೆ. ಊರ್ಗೋಗಿ ಒಂದ್ ಸ್ಕೂಟಿ ತಂಬ, ಅದ್ರಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ. ನನಗ್ ಸ್ಕೂಟಿ ಸಾಕು, ಬೇರೆ ನಿನ್ ಮಾಸ್ ಕೆಲ್ಸ ಬೇಡಪ್ಪ. ನೀನ್ ಸ್ಕೂಟಿ ಕೇಳಿದ್ರು ನಾನು ದೇವಸ್ಥಾನಕ್ಕೆ VIP ಎಂಟ್ರಿ ತಂದ್ಕೊಡ್ತೀನಿ. ಫ್ರೆಂಡ್ಸ್, ಅಮ್ಮ ದೇವಸ್ಥಾನಕ್ಕೆ ಹೋಗೋಕೆ ಒಂದು ಸ್ಕೂಟಿ ತರಲಿ ಹೇಳಿದ್ರು. ಆದ್ರೆ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ಊರಿಗೆ ಗೊತ್ತಾಗ್ಬೇಕು. ಸ್ಕೂಟಿಯಲ್ಲಿ ಹೋದ್ರೆ ಇಬ್ರು ಮಾತ್ರ ನೋಡ್ತಾರೆ, ರೈಲ್ ಎಂಜಿನ್ ಅಲ್ಲೇ. ಓ ಎಂಜಿನ್, ಇವತ್ ನಿನ್ ಡ್ಯೂಟಿ ಸ್ಟೇಷನ್ ಅಲ್ಲ, ನಮ್ಮಮ್ಮ ದೇವಸ್ಥಾನ ಟ್ರಿಪ್ ನಲ್ಲಿ. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋ ಬಂದಾಗ ಜನರು ದಾರಿ ಬಿಡ್ಬೇಕು ಗೌರವದಿಂದ. ಸ್ಕೂಟಿ ಬದಲು ಎಂಜಿನ್. ನೋಡಿದ್ರ ಫ್ರೆಂಡ್ಸ್, ಸ್ಕೂಟಿ ಕೇಳಿದ್ರು, ನಾನ್ ನೇರ VIP ದೇವಾಲಯ ಸವಾರಿ ತಂದಿದ್ದೀನಿ. ಅಯ್ಯೋ ದೇವ್ರೆ, ಇದು ವಾಹನವಾ ಇಲ್ಲ ದೇವಸ್ಥಾನಕ್ಕೆ ಪೂಜೆನಾ? ಪ್ಲಾಟ್ಫಾರ್ಮ್ ಅನೌನ್ಸ್ಮೆಂಟ್. ಸ್ಕೂಟಿಯಲ್ಲಿ ದೇವಸ್ಥಾನಕ್ಕೆ ಹೋಗೋದು ಸಾಮಾನ್ಯ ಜನ, ಎಂಜಿನ್ ಅಲ್ಲಿ ಹೋಗೋದು ನಮ್ಮಮ್ಮ. ಲೇ ಮಗ್ನೆ, ನಾನ್ ದೇವಸ್ಥಾನಕ್ಕೆ ಹೋಗಕ್ ಒಂದ್ ಸ್ಕೂಟಿ ಕೇಳಿದ್ರೆ ನೀನ್ ಇಡೀ ರೈಲ್ ಎಂಜಿನ್ ತಂದಿದ್ಯಲ್ಲೋ. ಅಮ್ಮ ನೀನ್ ದೇವ್ರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಸಾಮಾನ್ಯ ಸವಾರಿ ಹೇಗ್ ಸಾಲದೆ? ನಾನ್ ದೇವಸ್ಥಾನಕ್ಕೆ ಹೋಗ್ತೀನೋ ಸ್ಟೇಷನ್ಗೆ ಹೋಗ್ತೀನೋ ಗೊತ್ತಾಗ್ತಿಲ್ಲ. ನೀನ್ ಕೂತ್ಕೋ ಅಮ್ಮ, ಉಳ್ದದ್ದು ಹಾರ್ ನೋಡ್ಕೊಳತ್ತೆ. ಲೇ ಮಗನೇ, ಇದ್ರಲ್ಲಿ ದೇವಸ್ಥಾನಕ್ಕೆ ಹೇಗ್ ಹೋಗೋದು? ಮೊದ್ಲು ದಾರಿ ಖಾಲಿ ಮಾಡ್ಬೇಕಲ್ಲ ಅಮ್ಮ. ಅಯ್ಯೋ, ದೇವರಿಗೆ ಭಕ್ತಿ ಬರೋ ಮುಂಚೆ